ನೀರಡಿಕೆ ಆಗಿದೆ. ಯೋಹನ ಬರೆದ ಸುವಾರ್ತೆ 19ನೇ ಅಧ್ಯಾಯ 29ನೇ ವಚನ. ನೀರಡಿಕೆ ಆಗಿದೆ ಅಂತ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಆತನು ನಮಗೋಸ್ಕರವಾಗಿ ಬಾಧೆಗಳನ್ನು ಪಟ್ಟಿ ಆತನು ನೀರಡಿಕೆ ದಾಹಗೊಂಡಿದ್ದಾನೆ. ಯಾಕೆಂದರೆ ನಮಗೋಸ್ಕರ ಅಷ್ಟೆಲ್ಲ ಶ್ರಮೆ ಪಟ್ಟು ಕಲ್ವಾರಿ ಶಿಲುಬೆಯಲ್ಲಿ ಬಾಧೆಗಳನ್ನು ಪಟ್ಟರು. ಆದರೆ ನಾವು ಇನ್ನೂ ಮನಸ್ಸಾಂತರ ಪಡದೆ ನಮ್ಮ ಕಾರ್ಯಗಳಲ್ಲೇ ನಾವು ತೊಡಗಿರುವಾಗ ಆತನನ್ನು ನಂಬಿದವರು, ಆತನ ಹಿಂದೆ ಇರುತ್ತೀನಿ ಎಂಬುದಾಗಿ ಹೇಳಿದವರು ಕೈ ಬಿಟ್ಟು ಎಲ್ಲ ಚೆದರಿ ಹೋದರು. ಆದರೆ ಆತನು ಇನ್ನೂ ದಾಹಗೊಂಡಿದ್ದಾನೆ. ಯಾಕೆ ನಾನು ಈ ಲೋಕಕ್ಕೆ ಬಂದಿದ್ದೇನೆ, ಅನೇಕರನ್ನು ರಕ್ಷಿಸಲಾಗಿ ಬಂದಿದ್ದೇನೆ, ಎಲ್ಲ ಪಾಡುಗಳನ್ನು ಪಟ್ಟಿದ್ದೇನೆ, ಎಲ್ಲ ಬಾಧೆಯನ್ನು ನಾನು ಸಹಿಸಿಕೊಂಡಿದ್ದೇನೆ. ಆದರೆ ನನ್ನ ಜನರೆಲ್ಲ ಚದರಿ ಹೋಗಿದ್ದಾರೆ. 12 ಜನ ಶಿಷ್ಯರು ಚದರಿ ಹೋಗಿದ್ದಾರೆ. ಯೂದರು ಆತನ ನಂಬಿದ ಇಸ್ರಾಯೇಲ್ ಜನರು, ಅದ್ಭುತಗಳನ್ನು ಕಾಣಿದ ಜನರು, ಅವರು ಕೂಡ ಶಿಲುಬೆಗೆ ಹಾಕರಿ ಎಂಬುದಾಗಿ ಆತನ ಮೇಲೆ ಕೂಗಿದರು. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಇನ್ನ ದಾಹ ತೀರಲ್ಲ ಎಂಬುದಾಗಿ ಆತನು ದಾಹ ಉಳ್ಳವನಾಗಿದ್ದಾನೆ. ಇನ್ನ ಎಷ್ಟು ಪಾಡು ಪಡಲಿ ಇವರಿಗಾಗಿ. ವಾಕ್ಯದಲ್ಲಿ ನೋಡಿರೋ ಪ್ರಕಾರ ಆತನು 100ಕ್ಕೆ 100ರಷ್ಟು ಮನುಷ್ಯನಾಗಿ ಬಾಧೆಗಳನ್ನು ಪಟ್ಟು ಇನ್ನ ದಾಹ ಉಳ್ಳವನಾಗಿದ್ದ. ಪ್ರಿಯರೇ, ನಾವು ನೋಡ್ತೀವಿ ಅದ ಯೋಹನ ಬರೆದ ಸುವಾರ್ತೆಯಲ್ಲಿ ಇನ್ನೊಂದು ವಾಕ್ಯ ನಾವು ನೋಡ್ತೀವಿ. ಯಾವುದಂದ್ರೆ 7 ಅಧ್ಯಾಯ ತೆಗಿದೆ, 7:38, 39 ಓದ್ಕೊಳ್ಳೋಣ. ನನ್ನ ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದರು. ಆತನು ನಂಬಿದ ಜನರಲ್ಲಿ ಜೀವಕರವಾದ ನದಿಗಳು ಹರಡಿ ಬರುತ್ತವೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಆದರೆ ಈ ದಿನದಲ್ಲಿ ದೇವರು ದಾಹವುಳ್ಳವನಾಗಿದ್ದಾನೆ. ಆದರೆ ಆತನ ನಂಬಿದವರ ಹೊಟ್ಟೆ ಒಳಗಿಂದ ಜೀವಕರವಾದ ನದಿಗಳು ಹೊರಡಿ ಆದರೆ ಯೇಸು ಸ್ವಾಮಿ ಪುನರುತ್ಥಾನವಾಗಿ ಎದ್ರು ಕೂಡ ಆತನನ್ನು ಶಿಷ್ಯರನ್ನು ಹುಡುಕಿ ಬಂದರು. ಯಾಕೆಂದರೆ ಅವರಲ್ಲಿ ಆ ಜೀವವು ಬರಬೇಕೆಂಬುದಾಗಿ ದೇವರು ನಿರೀಕ್ಷೆ ಇಟ್ಟಿದ್ರು. ಆ ಶಿಷ್ಯರನ್ನು ಅವರು ಅಷ್ಟು ರೂಪಿಸಿದರು. ಹಗಲು ರಾತ್ರಿ ಅವರಿಗೆ ಬೋಧನೆ ಹೇಳಿ, ಪರಲೋಕದ ರಹಸ್ಯಗಳನ್ನು ಹೇಳಿ, ರಹಸ್ಯವಾಗಿಟ್ಟಿದ್ದ ಎಲ್ಲವನ್ನು ಕೂಡ ಶಿಷ್ಯರಿಗೆ ತಿಳಿಪಡಿಸಿದರು. ಆ ಶಿಷ್ಯರಿಗಾಗಿ ಅವರು ಮತ್ತೆ ಹುಡುಕಿ ಬಂದು ಅವರನ್ನು ಭೇಟಿಯಾಗಿ, ನೀವು ಹೆದರಬೇಡಿರಿ, ನಾವು ನಿಮ್ಮ ಸಂಗಡ ಇರ್ತೇನೆ. ನೀವಾದರೆ ಅನೇಕ ಮಾತುಗಳನ್ನು ಕೇಳಿದ್ದೀರಾ, ಅನೇಕ ಸಂಗತಿಗಳನ್ನು ತಿಳಿದುಕೊಂಡಿದ್ದ, ನೀವು ಹಿಂಜರಿದು ಹೋಗ್ಬೇಡ್ರಿ, ನಾನು ಹೋಗಿ ನಿಮಗೆ ಸಹಾಯಕನನ್ನು ಕಳಿಸ್ಕೊಡ್ತೀನಿ ಎಂಬುದಾಗಿ ಹೇಳಿದರು. ಆದರೆ ಅವರು ಸರಿ ಎಂಬುದಾಗಿ ಅದನ್ನು ನಂಬಿಕೊಂಡು ಯೆರೂಸಲೇಮಿನಲ್ಲಿ ನೀವು ಕಾದಿರಿ, ಸಹಾಯಕನು ಬರ್ತಾನೆ ಎಂಬುದಾಗಿ ಹೇಳಿದರು. ಆದರೆ ದೇವರು ಅದೇ ರೀತಿಯಾಗಿ ಅವರನ್ನು ಕೈ ಬಿಟ್ಟು ಹೋಗಲಿಲ್ಲ. ತಂದೆ ಚಿತ್ತವನ್ನು ನೆರವೇರಿಸಿದ್ದೇನೆ, ನಾನು ಇನ್ನು ಹೋಗ್ತೀನಿ ಎಂಬುದಾಗಿ ಆತನು ಹೇಳಿಲ್ಲ. ಆದರೆ ಶಿಷ್ಯರಿಗಾಗಿ ಕೊಟ್ಟಂತ ಮಾತು, ಅವರಿಗೆ ಹೇಳಿದಂತ ಧೈರ್ಯ, ಆತನ ಸಹಾಯಕ ಆತ್ಮನನ್ನು ಕಳಿಸ್ತಾ ಇದ್ದಾನೆ. ಒಂದು ದಿನದಲ್ಲಿ ಅವರು ಕಾದಿತ್ತು, ಕುಡಿದಿತ್ತು, ಪ್ರತಿದಿನವೂ ಅವ್ರ ಶಿಷ್ಯರು ಕೂಡಿ ಬರ್ತಾ ಇದ್ರು, ಪ್ರಾರ್ಥಿಸ್ತಿದ್ದರು, ಆ ದಿನಕ್ಕಾಗಿ ಕಾಯ್ತಾ ಇದ್ರು. ಒಂದು ಪೆಂತೆಕೋಸ್ತ ದಿನದಲ್ಲಿ ದೇವರ ಆತ್ಮನು, ಸಹಾಯಕ ಆತ್ಮನು ಅವರ ಮೇಲೆ ಇಳಿದು ಬರುವಾಗ ಅವರು ಅನೇಕ ಭಾಷೆಗಳೊಟ್ಟಿಗೆ ಮಾತನಾಡಿ, ಅನೇಕ ಪ್ರವಾದನೆಗಳೊಟ್ಟಿಗೆ ಆತರ ಮಾತನಾಡಿದ್ರು. ಅನೇಕರು ಜನರು ಅದನ್ನು ನೋಡಿ, ಅಪ್ಪ ಇವರು ಯಾರು ಈ ರೀತಿ ಮಾತಾಡ್ತಿದ್ದ ಶಿಷ್ಯರಲ್ವಾ, ದೇವರೊಟ್ಟಿಗೆ ಇದ್ದ ಶಿಷ್ಯರಲ್ವಾ ಅನ್ನೋ ಬೇರೆ ಬೇರೆ ಭಾಷೆಗಳು, ನಮ್ಮ ಭಾಷೆಗಳೊಟ್ಟಿಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಅವರು ಓದಲಿಲ್ಲ, ಬೈಬಲ್ ಕಾಲೇಜಿಗೆ ಹೋಗಿಲ್ಲ, ಅವರಿಗೆ ಸತ್ಯವೇದ ಇರಲಿಲ್ಲ. ದೇವರು ಹೇಳಿದ ಮಾತುಗಳು, ಆ ಒಂದು ದೇವರ ಆತ್ಮನು, ಆ ನೀರಡಿಕೆ ಆಗಿದೆಲ್ಲ ದೇವರಿಗೆ ಅದೇ ಜೀವಕರವಾದ ನೀರು ಆ ದಿನದಲ್ಲಿ ಅವರ ಮೇಲೆ ಇಳಿದು ಬಂತು. ಅನೇಕರಿಗೆ ಬಿಡುಗಡೆ ಆಗುವಂತ ನದಿ ಅವರಿಂದ ಹೊರಡಿ ಬಂತು. ಅನೇಕರಿಗೆ ಅದು ಸುವಾರ್ತೆಯಾಗಿ ಹೊರಡಿ ಬಂತು. ಅನೇಕರು ಸ್ವಸ್ಥತೆಯನ್ನು ಹೊಂದಿಕೊಂಡರು. ಅವರು ದೇವರಲ್ಲಿದ್ದಂತ ದಾಹ, ಯೇಸು ಕ್ರಿಸ್ತನ್ ಕೊಂಡಂತ ದಾಹ ಶಿಷ್ಯರಲ್ಲಿ ಆತನು ಕಂಡು, ಆ ದಾಹವು ಶಿಷ್ಯರಿಗೆ ಬಂತು. ಆ ದಾಹವು ನೀಗಿಸಲಿಗೋಸ್ಕರ ಕರ್ತನಾದ ದೇವರು ಆತ್ಮ ಸ್ವರೂಪನಾಗಿ ಮತ್ತೆ ಅವರೊಟ್ಟಿಗೆ ಅವರ ದಾಹವಾಗಿ ಅನೇಕರ ನಶಿಸಿ ಹೋಗುವ ಆತ್ಮಗಳಿಗಾಗಿ ದಾಹಗೊಂಡರು. ಈ ಶಿಷ್ಯರು ಪ್ರಾರ್ಥಿಸುವಾಗ ಅನೇಕರಿಗೆ ಬಿಡುಗಡೆ ಆಯಿತು. ಸುಂದರವಾದ ದ್ವಾರದಲ್ಲಿ ಅವರು ಪ್ರಾರ್ಥಿಸುವಾಗ ಕುಂಟನನ್ನು ಆತನು ಎಬ್ಬಿಸುವಾಗ ಅನೇಕರು ನೋಡಿದ್ರು. ಅಯ್ಯೋ, ದೇವರು ಮನುಷ್ಯರು ಈ ರೀತಿಯಾಗಿ ಅದ್ಭುತಗಳನ್ನು ಮಾಡಿದ್ದಾರೆ ಎಂಬುದಾಗಿ ಗುಂಪಾಗಿ ಕೂಡಿ ಬಂದರು. ಗುಂಪಾಗಿ ಕೂಡಿ ಬರುವಾಗ ಆತನ ಅದ್ಭುತಗಳು, ಆತನ ಜೀವಕರವಾದ ನದಿಗಳು ಅವರ ಒಳಗಿಂದ ಹರಿದು ಬರುವುದನ್ನು ಅನೇಕರು ನೋಡಿದ್ರು.
ಆದ್ರೆ ಮತ್ತೆ ಅವ್ರು ಹೇಳ್ತಿದ್ದಾರೆ, ಸುವಾರ್ತೆ ಅವರ ಒಳಗಿಂದ ದೇವರ ವಾಕ್ಯ ಸುವಾರ್ತೆಯಾಗಿ ಹರಿದು ಬರುವಾಗ ಗುಂಪು ಗುಂಪಾಗಿ ಒಂದೇ ಸತಿ 3,000 ಜನರು 5,000 ಜನರು ಅವರ ಸಂಘದಲ್ಲಿ ಸೇರಿಕೊಂಡರು. ಅವರು ಆ ರೀತಿಯಾಗಿ ಒಗ್ಗಟ್ಟಾಗಿದ್ದರು. ಅವರು ಲೋಕದ ಆಸೆಗಳನ್ನು ಕುರಿತು ಮರೆತು ಹೋದರು, ಲೋಕದ ದಾಹವನ್ನು ಬಿಟ್ಟರು, ಯೇಸುವಿನ ದಾಹವನ್ನಾಗಿ ಅವರು ಪ್ರಾರ್ಥಿಸಿದರು, ದಾಹಕ್ಕಾಗಿ ಕಾದಿದ್ದರು. ದೇವರು ಹೇಳಿದ ವಾಕ್ಯಕ್ಕಾಗಿ, ಅದನ್ನ ದಾಹಕ್ಕಾಗಿ, ಅದನ್ನ ರಾಜ್ಯಕ್ಕಾಗಿ ನಾವು ದುಡಿಯಬೇಕೆಂಬ ದಾಹ ಒಂದೇ ಅವರಲ್ಲಿತ್ತು. ಅದೇ ರೀತಿಯಾಗಿ ಅವರಿದ್ದಂತ ಆಸ್ತಿಗಳನ್ನು ಮಾರಿದ್ರು, ಮನೆಗಳನ್ನು ಮಾರಿದ್ರು, ಒಗ್ಗಟ್ಟಾಗಿ ಸೇವೆ ಮಾಡಿದ್ರು. ಆ ದಾಹವು ಕರ್ತನಲ್ಲಿದ್ದಂತ ದಾಹವು ಶಿಷ್ಯರಿಗೆ ಬಂತು. ಆದರೆ ನಾವು ಕೂಡ ಈ ದಿನದಲ್ಲಿ ಕ್ರಿಸ್ತನನ್ನು ನಂಬಿದ್ದೇವೆ, ಅದೇ ಜೀವಕರವಾದ ನದಿಯ ಅಭಿಷೇಕವನ್ನು ನಾವು ಹೊಂದಿದ್ದೇವೆ. ಆದ್ರೆ ನಮ್ಮಲ್ಲಿ ಕೂಡ ಆ ರೀತಿಯಾದ ಜೀವಕರವಾದ ನದಿಗಳು ಹೊರಡು ಬರ್ತಾ ಇದೆಯಾ? ಪವಿತ್ರಾತ್ಮನ ವರಗಳು, ಸ್ವಸ್ಥತೆ ವರಗಳು, ಸುವಾರ್ತೆ ಸಾರುವಂತ ವರಗಳು ನಮ್ಮಿಂದ ಹೊರಡು ಬರ್ತಾ ಇದೆಯಾ? ನಾವು ಈ ದಿನದಲ್ಲಿ ಪ್ರಾರ್ಥನೆಗಾಗಿ ಕಾದಿರೋಣ. ಅದೇ ಶಿಷ್ಯರು ಮಾಡಿದಂತ ಸೇವೆ ನಾವು ಕೂಡ ಈಗ ಲೋಕದಲ್ಲಿ ಅನೇಕ ಸಭೆಗಳಲ್ಲಿ ಎಬ್ಬಿಸಲ್ಪಡಬೇಕೆಂಬುದಾಗಿ ದೇವರು ಈ ದಿನದಲ್ಲಿ ದಾಹಗೊಂಡಿದ್ದಾನೆ. ಆತನು ಶಾರೀರಿಕವಾಗಿ ದಾಹ ಹೊಂದಿಲ್ಲ, ಆತ್ಮಿಕವಾದ ಆತ್ಮಗಳು ನಶಿಸಿ ಹೋಗುವಂತ ಆತ್ಮಗಳು, ಹಿಂಜಡಿದು ಹೋಗುತ್ತಿರುವಂತ ಆತ್ಮಗಳು. ಒಂದು ಕಾಲದಲ್ಲಿ ನಾವು ನಿನ್ನ ಸಂಗಡ ಇರ್ತೀವಿ ಸ್ವಾಮಿ, ನಿನ್ನೊಟ್ಟಿಗೆ ಇರ್ತೀವಿ, ನಿನ್ನ ಸೇವೆಯನ್ನು ಮಾಡ್ತೀವಿ, ನಿನ್ನ ರಾಜ್ಯವನ್ನು ಕಟ್ಟುತ್ತೀವಿ ಎಂಬುದಾಗಿ ಪ್ರಾರ್ಥಿಸಿ ಆತನೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ದೀಕ್ಷಾಸ್ನಾನ ಮಾಡಿಕೊಂಡು ಅನೇಕರು ಹಿಂದೆಟ್ಟು ಹೋಗ್ತಿದ್ದಾರೆ. ಅವ್ರಿಗಾಗಿ ದೇವರು ಇನ್ನೂ ದಾಹವುಳ್ಳವನಾಗಿದ್ದಾನೆ. ಪ್ರಿಯರೇ, ನಾವು ಸಭೆಯಾಗಿ ಸೇರಿ ಈ ದಿನದಲ್ಲಿ ಕೂಡ ಆ ಒಂದು ಸೇವೆ, ಆದಿಯಲ್ಲಿದ್ದಂತ ಸೇವೆ ಮತ್ತೆ ಆರಂಭವಾಗಬೇಕು. ಎಲ್ಲ ಸಭೆಗಳಲ್ಲಿ ಆತ್ಮನ ಅಭಿಷೇಕ ವರಗಳು ಅರಿದು ಬರಬೇಕೆಂಬುದಾಗಿ ನಾವು ಪ್ರಾರ್ಥಿಸೋಣ. ಪ್ರೇರೆ, ಎಲ್ಲ ಕಣ್ಣುಗಳು ಮುಚ್ಚಿ ದೇವರ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಮಾಡ್ತಾ ಪ್ರಾರ್ಥಿಸ್ತಾನೆ. ದೇವರೇ ನಿಮಗೆ ಸ್ತೋತ್ರ. ಪರಲೋಕದಲ್ಲಿರುವ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಮಾಡ್ತಿದ್ದೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಯೇಸು ಸ್ವಾಮಿಲಿ ತಂದೆಯಾದ ದೇವರೇ, ಅಪ್ಪ ನೀನು ಕೊಟ್ಟಂತ ಮಾತುಗಳಿಗಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನನ್ನು ನಂಬಿದ ಶಿಷ್ಯರು ಕರ್ತನೆ ಅಪ್ಪ, ನಿನ್ನ ಒಂದು ಕಾಲದಲ್ಲಿ ಚದರಿ ಹೋದ್ರು ಕೂಡ ಸ್ವಾಮಿ, ಅವರು ಮತ್ತೆ ಕರ್ತನೆ ಕೂಡಿ ಕರ್ತನೆ ನಿನ್ನಲ್ಲಿ ಪ್ರಾರ್ಥಿಸುವಾಗ ಅವರ ಮೇಲೆ ನಿನ್ನ ಸಹಾಯಕ ಆತ್ಮನನ್ನು ಕಳಿಸಿ ಅವರನ್ನು ನೀನು ನಡೆಸಿದ್ಯಾ ಸ್ವಾಮಿ. ಅದ್ಭುತ ರೀತಿಯಲ್ಲಿ ನಡೆಸಿದ್ಯಾ. ಶಿಷ್ಯರು ಮಾಡಿದಂತ ಸೇವೆ ಅದು ಲೋಕವೆಲ್ಲ ಅರಳಿದೆ ಸ್ವಾಮಿ. ನಮ್ಮ ಸಭೆಯಲ್ಲಿ ಮಾತ್ರವಲ್ಲ ಸ್ವಾಮಿ, ಲೋಕದಲ್ಲಿರುವ ಎಲ್ಲ ಸಭೆಗಳಲ್ಲಿ ಕರ್ತನೆ ಯೇಸುವಿನ ನಾಮದಲ್ಲಿ ಆ ರೀತಿಯಾದ ಅಭಿಷೇಕವನ್ನು ಹೊಂದಿದ ಹೊಟ್ಟೆ ಒಳಗಿಂದ ಕರ್ತ ಜೀವಕರವಾದ ಜಲಗಳು ಹರಿದು ಬರಲಿ ಸ್ವಾಮಿ. ಸ್ವಸ್ಥತೆ ವರಗಳು, ಪ್ರಮಾದಿ ವರಗಳು, ಅನೇಕ ಆತ್ಮಗಳನ್ನು ಸಂಧಿಸುವ ಕರ್ತನ ಜೀವಕರವಾದ ನದಿ ಹರಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೀವಿ. ಈ ರೀತಿಯಾಗಿ ನೀನು ಮಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಎಲ್ಲ ವಿಧವಾದ ಸ್ತುತಿಗನ ಮಹಿಮೆ ನಿಮಗೆ ಸಲ್ಲುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಬೇಡ ಹೊಂದಿಕೊಳ್ತೀವಿ ಜೂಳ ತಂದೆಗೆ.